ಇದೀಗ ತಾನೇ ಆಗಮಿಸಿದ ಶ್ರೀ ಎಂ.ಕೆ. ಮೋಹನ್ ಅಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇವರಿಗೆ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನ ಬಯಸಿದ್ದಾರೆ. ನಂತರ ನೆಲದವರಿಗೆ ಬಶೀರ್ ಕೌದಿ ಈ ಒಂದು ಕೃತಿಯ ಲೇಖಕರ ಪರಿಚಯವನ್ನ ಮಾಡಿಕೊಡಲಿದ್ದಾರೆ ಕನ್ನಡ ಉಪನ್ಯಾಸಕರಾದ ಶ್ರೀ ಕೃಷ್ಣಮೂರ್ತಿ ರವರು. ಸಭೆಗೆ ನನ್ನ ನೆಲದವರಿಗೆ ಬಶೀರ್ ಕೌದಿ ಕೃತಿಯ ಒಂದು ಲೇಖಕರ ಕಿರುಪರಿಚಯ. ಮೊದಲ ಅಂಶಗಳು: ಬೆಳೆದು ನೀಡಿದಾತ, ಕನ್ನಿಕಾ ಪರಮೇಶ್ವರಿ ದಿವ್ಯಚರಿತಾಮೃತ, ವೆಂಕಟಪುರಿ, ಕೂಡಿಟ್ಟ ಚಿಲ್ ಅರೆಬಂದ ಅನಿಗಮನಗಳು, ಕೇರಿಯ ಕಂಪು, ಕರ್ಪೂರ ಸಿರಿ ಎನ್ನುವ ಧ್ವನಿ ಸುರುಳಿಯನ್ನು ಕೂಡ ಬಿಡುಗಡೆ. ಪ್ರಶಸ್ತಿ ಸನ್ಮಾನಗಳು ಕೂಡ ಶ್ರೀಯುತರಿಗೆ ಬಂದಿವೆ. ಕೃಷಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪೀಪಲ್ಸ್ ಗ್ಲೋಬಲ್ ಆಕ್ಷನ್ ಪರಿಸರ ಸಂಘಟನೆಯೊಂದಿಗೆ ಫ್ರಾನ್ಸ್, ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ನಡೆಸಿದ ಪರಿಸರ ಅಧ್ಯಯನದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇವರ ಸೇವೆ ಕೆಎಸ್ ಅರಶಿವಮೂರ್ತಿ ಸಾಹಿತಿಗಳು, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಡಲಮಗೆ ಗ್ರಾಮದವರು. ಪ್ರಸ್ತುತ ದೊಡ್ಡಮೇಟಿ ಕುರಿಕೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಸಾಹಿತ್ಯ ಸೇವೆ ಅತ್ಯದ್ಭುತ. ಇವರ ಹಲವಾರು ಪ್ರಕಟಿತ ಕೃತಿಗಳು ಕೂಡ ಇದ್ದಾವೆ. ಚಿರಂತನ, ನಿಷ್ಕಲ ಯೋಗಿ, ಕೈಯಾರಕಿಯನ್ನರಿ ಒಂದು ಸಮಗ್ರ ಅಧ್ಯಯನ, ಮನೆಯಂಗಳದ, ನಿವೃತ್ತ ಭಾರತೀಯ ಅರಣ್ಯ ಸೇವಾಧಿಕಾರಿಗಳು, ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಾದ ಅರಣ್ಯ, ಗ್ರಾಮೀಣಾಭಿವೃದ್ಧಿ, ಇಂಧನ, ಕೃಷಿ ಇಲಾಖೆಗಳಲ್ಲಿ ಹಾಗೂ ಜಲಾನಯನ ಅಭಿವೃದ್ಧಿ ಇಲಾಖೆ ಆಯುಕ್ತರಾಗಿ, ಅರಣ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಾದ ವಿಚಾರಧಾರೆಯನ್ನ ಇವರಿಬ್ಬರು ಸೇರಿ ಶಿವಮೂರ್ತಿಗಳು ಮತ್ತು ಶಿವಮೂರ್ತಿಗಳು ಮಲ್ಲೇಶ್ವರರು ಹೇಳಿದಾಗೆ ಒಬ್ಬರ ಜ್ಞಾನ ಅನುಭವ, ಇನ್ನೊಬ್ಬರ ಸಾಹಿತ್ಯ ಎರಡೂ ಸೇರಿ ಬಹಳ ಸರಳ ಭಾಷೆಯಲ್ಲಿ ಒಂದು ಎಲ್ಲರಿಗೂ ಹೊಂದಿಕೊಳ್ತಕ್ಕಂತಹ ಒಂದು ಸಾಮಾನ್ಯ ಭಾಷೆಯಲ್ಲಿ ಅರ್ಥವಾಗುವಂತಹ ವಿಚಾರಧಾರೆಯನ್ನು ಮಂಡಿಸಿದ್ದಾರೆ. ಈ ಪುಸ್ತಕ ಓದಿದ್ರೆ ಯಾರು ಬೇಕಾದರೂ ಪರಿಸರದ ಬಗ್ಗೆ ಅಚ್ಚುಕಟ್ಟಾಗಿ ಎಲ್ಲಿ ಬೇಕಾದರೂ ಯಾವ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಬಹುದು, ಅಷ್ಟು ವಿಚಾರಧಾರೆ ಇದೆ. ನಮ್ಮ ಶಿವಾನಂದ ಮೂರ್ತಿಯವರು ನಮ್ಮ ಜಿಲ್ಲೆಯವರು ಅಂತ ನಮಗೆ ಗೊತ್ತೇ ಇರಲಿಲ್ಲ. ಪರಿಚಯ ಆಗೋದಕ್ಕಿಂತ ಮುಂಚೆ, ಪರಿಚಯ ಆದ್ಮೇಲೆ ಗೊತ್ತಿರಲಿಲ್ಲ. ಅವ್ರು ಹಾಸನಕ್ಕೆ ಬಂದಾಗ ಈ ಕೃತಿ ಬಿಡುಗಡೆ ಕಾರ್ಯಕ್ರಮ ಇದೆ ಬರಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟಾಗ ಮಾತ್ರ ಗೊತ್ತಾಯಿತು. ಇವರು ನಮ್ಮ 2ನೇ ಅಧಿಕಾರಿ ತಗೊಂಡಿರ್ತಕ್ಕಂಥ ಪ್ರಶಸ್ತಿ ಬಗ್ಗೆ ಈಗಾಗಲೇ ಸ್ನೇಹಿತರು ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದು ನೆಲದವನಿಗೆ ಹೆಸರು ಕೌದಿಯ ಕೃತಿ ಬಗ್ಗೆ ಎಷ್ಟು ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾದಂಥ ಭೂಮಿ ತಾಯಿಯ ಬಗ್ಗೆ ವಿವರಣೆ, ಅದರ ಹಿಂದಿನ ಪೌರಾಣಿಕ ವೇದಗಳಲ್ಲಿ ಈ ವಿಚಾರಧಾರೆಯ ಬಗ್ಗೆ ಇರ್ತಕ್ಕಂಥದ್ದನ್ನ ಅವರ ಲೇಖನ ಜೊತೆ ಹೊಂದಿಸಿಕೊಂಡು ಅಲ್ಲಲ್ಲಿ ಅವರ ಕವಿಗಳು ಹೇಳಿರ್ತಕ್ಕಂತಹ ಮಾತುಗಳನ್ನ ಎಲ್ಲವನ್ನ ಹೊಂದಿಸಿಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಪ್ರಾರಂಭದಲ್ಲಿ ಅಂತ ಹೇಳಿದ್ರೆ, ಭೂಮಿ ಹುಟ್ಟಿ ಸುಮಾರು 500 ಕೋಟಿ ವರ್ಷ ಆಯಿತು, ಮನುಷ್ಯ ಹುಟ್ಟಿ 30 ಲಕ್ಷ ವರ್ಷ ಆಯಿತು. 30 ಲಕ್ಷ ವರ್ಷದಲ್ಲಿಯೂ ಕೂಡ ಇತ್ತೀಚಿನ 5-6 ದಶಕಗಳಲ್ಲಿ ಆಗಿರ್ತಕ್ಕಂಥ ಭೂಮಿ ಮೇಲೆ ಆಗಿರ್ತಕ್ಕಂಥ ಅಪಚಾರ, ಆಗಿರ್ತಕ್ಕಂಥ ಪರಿಸರ ನಾಶ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಹವಾಮಾನ ಬದಲಾವಣೆ, ತಾಪಮಾನ ಏರಿಕೆ ಇವೆರಡೂ ಕೂಡ ಮಾಡ್ತಾ ಇರ್ತಕ್ಕಂತಹ ಅನೇಕ ವಿಕೋಪಗಳನ್ನ ದಿನನಿತ್ಯ ನಾವು ಪತ್ರಿಕೆಯಲ್ಲಿ ಓದ್ತೀವಿ. ಯಾವುದಾದ್ರೂ ಒಂದು ಪ್ರಪಂಚದ ಯಾವುದಾದ್ರೂ ಒಂದು ಭಾಗದಲ್ಲಿ ಏನಾದರೂ ಒಂದು ವಿನಾಶದ ಸುದ್ದಿ ಬರ್ತಾನೆ ಇರುತ್ತೆ. ಫಿಲಿಪೈನ್ಸ್ನಲ್ಲಿ ಫ್ಲಡ್ಸು, ವಿಯೆಟ್ನಾಂನಲ್ಲಿ ಫ್ಲಡ್ಸು, ಚೈನಾದಲ್ಲಿ ಫ್ಲಡ್ಸು, ಬೆಂಕಿ ಯಾವ ಅಪಘಾತಗಳು, ಅನೇಕ ವಿಚಾರಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಇದೆಲ್ಲವೂ ಕಾರಣ ಇಂಗಾಲದ, ಶಿವಾನಂದ ಮೂರ್ತಿಯವರು ಹೇಳುವ ಹಾಗೆ ಇಂಗಾಲ ಆಮ್ಲದ ಅತ್ಯಂತ ಹೆಚ್ಚುವಿಕೆ, ವಾತಾವರಣದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು, ಆಮ್ಲಜನಕ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ಮರದ ಸಂಖ್ಯೆ ಕಡಿಮೆ ಆಗಿರ್ತದೆ. ಎಷ್ಟು ಮಟ್ಟಿಗೆ ಇದನ್ನ ಓದಿದ್ರೆ, ಈ ಕೃತಿ ಓದಿದ್ರೆ ನಾವೇನು ಮಾಡಬೇಕು, ಭವಿಷ್ಯದಲ್ಲಿ ನಾವು ಭೂಮಿ ತಾಯಿಯನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು. ಸಹಸ್ರಾರು ವರ್ಷಗಳು ತಗೊಳ್ಳುತ್ತೆ ಒಂದು ಫಲವತ್ತಾದ ಮಣ್ಣು ಈ ಒಂದು ಭೂಮಿಯ ಮೇಲೆ ಸಂಗ್ರಹ ಆಗೋದಕ್ಕೆ ಸಾವಿರಾರು ವರ್ಷಗಳು ತಗೊಳ್ಳುತ್ತೆ. ಅದಕ್ಕೆ ಒಂದು ವ್ಯಾಖ್ಯಾನ ಕೊಡ್ತಾರೆ, ಚೆನ್ನಾಗಿದೆ. ಕುಂಬಾರನಿಗೆ ಹಲವಾರು ವರ್ಷಗಳು, ಅದರ ದೊಣ್ಣೆಗೆ 1 ನಿಮಿಷ ಅಂತ ಹೇಳಿ. ಅಂದ್ರೆ ನಾವು ಇಷ್ಟೊಂದು ವರ್ಷಗಳ, ಸಹಸ್ರಾರು ವರ್ಷಗಳಿಂದ ಆಗಿರ್ತಕ್ಕಂಥ 45
ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ನಾವು ಕೆಲವೇ ವರ್ಷಗಳಲ್ಲಿ ಸಂಪೂರ್ಣ ಹಾಳು ಮಾಡಿದ್ವಿ. ಇದಕ್ಕಾಗಿ ನಮ್ಮ ಕೃಷಿ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಇದೆ. ಮುಂದೆ ಆಹಾರ ತಿನ್ನುವ ವಿಚಾರದಲ್ಲಿ ಆಹಾರ ಎಷ್ಟು ಜನಕ್ಕೆ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಒಂದು ಆತಂಕ ಕೂಡ ಮೂಡಿದೆ ಅಂತಕ್ಕಂಥ ವಿಚಾರವನ್ನ ಕೂಡ ಈ ಕೃತಿನಲ್ಲಿ ಹೇಳಿದ್ದಾರೆ. ಸಹಸ್ರಾರು ವರ್ಷಗಳಿಂದ ಉಳ್ಕೊಂಡು ಬಂದಿದ್ದಂತಹ ಈ ಭೂಮಿಯ ಸ್ವಸ್ಥತೆಯನ್ನ, ಶುದ್ಧತೆಯನ್ನ, ತಾಜಾತನವನ್ನ ಕೇವಲ 5-6 ದಶಕಗಳಲ್ಲಿ ಕೊಂಡ್ಬಿಟ್ಟಿಲ್ಲ. ಯಾರು ವಿದ್ಯಾವಂತರು ಅಂತ ಅನಿಸ್ಕೊಂಡು ಕಲಿತವರು ಈ ಭೂಮಿಯ ಮೇಲೆ ಸಾಮ್ರಾಜ್ಯ ಮಾಡುವವರೆಗೆ ಈ ಭೂಮಿ ಎಷ್ಟು ಸ್ವಚ್ಛವಾಗಿತ್ತು, ಶಕ್ತಿಯುತವಾಗಿತ್ತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, 5 ದಶಕಗಳ ಹಿಂದೆ ಈ ಭೂಮಿಯ ಮಣ್ಣನ್ನ ಎಲ್ಲಿ ನಿಂತ್ಕೊಂಡು ತಿನ್ಬೋದು, ತಕ್ಕೊಂಡು ತಿನ್ನೋಷ್ಟು ಶುದ್ಧ ಇತ್ತು. ನಾವೆಲ್ಲ ತಿಂದು ಆಸ್ವಾದಿಸಿದ್ದೀವಿ. ನಮ್ಮ ಪೂರ್ವಿಕರು ಗರ್ಭಿಣಿ ಹೆಣ್ಣಿಗೆ ಮಣ್ಣು ತಿನ್ನಿಸೋದ್ರ ಮೂಲಕ ಮಣ್ಣು ಮತ್ತು ಮಗುವಿನ ಸಂಬಂಧನ ಏರ್ಪಡಿಸ್ತಿದ್ರು. ಇವತ್ತು ಮಣ್ಣು ತಿನ್ನೋಷ್ಟು ಶುದ್ಧವಾಗಿ ಇಟ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ, ಹೋಯ್ತು. ಆದ್ರೆ ಅದನ್ನೆಷ್ಟು ಹಾಳು ಮಾಡಿಬಿಟ್ಟಿದ್ವಿ ಅಂದ್ರೆ ಬರೀ ಕಾಲಲ್ಲಿ ಮಣ್ಣು ಮೇಲೆ ಕಾಲಿಡೋಕೆ ಯೋಚನೆ ಮಾಡಬೇಕು, ಅಷ್ಟು ನಾಶ ಮಾಡಿಬಿಟ್ಟಿದ್ವಿ. ಸತ್ಯ ಒಂದೇ ಒಂದು ಮಾತಾಡಬೇಕು, ಹೆಚ್ಚು ಮಾತನಾಡೋಲ್ಲ ನಾನು, ಕ್ಷಮಿಸ್ಬೇಕು. ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು, ಆಮೇಲೆ ಮತ್ತೆ ಬರ್ತೀನಿ. ಏನು ಅಂತ ಅಂದ್ರೆ, ಇವತ್ತು ನಡೀಬೇಕಾಗಿರ್ತಕ್ಕಂಥದ್ದು ಯಾವ್ಯಾವ ಸಮಾವೇಶಗಳಲ್ಲ. ನೇರವಾಗಿ ಹೀಗೆ ಹೇಳ್ತೀನಿ ಅಂತ ಭಾವಿಸ್ಬೇಡಿ ನೀವು. ಅಹಿಂದ ಸಮಾವೇಶಗಳು ಅಲ್ಲ, ಹಿಂದೂ ಸಮಾವೇಶಗಳು ಅಲ್ಲ, ಯಾವ ಸಮಾವೇಶಗಳು ಆಗುವ ಅಗತ್ಯ ಇಲ್ಲ. ಆದರೆ ಈ ಭೂಮಿಯನ್ನು ಕಾಪಾಡುವ ಸಮಾವೇಶಗಳು ನಡೀಬೇಕು, ಈ ಭೂಮಿಯನ್ನು ಉಳಿಸ್ಕೊಳ್ಳುವ ಸಮಾವೇಶಗಳು ಜಗತ್ತಿನಾದ್ಯಂತ ನಡೀಬೇಕು. ಆ ಸಮಾವೇಶಗಳ ಕಡೆ ನಮ್ಮ ಚಿಂತನೆ ನಡೀಬೇಕು. ಈ ಲೇಖಕರು ಆ ಕಡೆ ನಮ್ಮ ಕಣ್ಣು ತೆರೆಸಿದ್ದಾರೆ. ಈ ಕೃತಿಯಲ್ಲಿ ಬರೀ ಸಮಸ್ಯೆಗಳನ್ನು ಎದುರಿಟ್ಟಿಲ್ಲ, ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಪರಿಹಾರಗಳಲ್ಲಿ ಒಂದೊಂದನ್ನು ನಾವು ಕೈಗೆತ್ತಿಕೋಬೇಕು. ಆ 2 ಮಹನೀಯರಿಗೆ ನೆನೆಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿದ್ದೀನಿ. ಸಾಹಿತ್ಯ ಪರಿಷತ್ತಿನಲ್ಲಿ ಈ ಮಹತ್ತರವಾದ ಕಾರ್ಯಕ್ರಮ ನಡೆದದ್ದಕ್ಕೆ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಧನ್ಯನಾಗಿದ್ದೀನಿ. ಇಲ್ಲಿ ಬಂದಿರುವ ಇಷ್ಟು ಮಹನೀಯ